ಸಮಸ್ತ ಕರ್ನಾಟಕ ಜನಗಳಿಗೆ ನಮಸ್ತೆ. ಖರ್ಗೆ ಸಾಹೇಬ್ರೆ, ನಿಮ್ಮ ಗುಲ್ಬರ್ಗ ಡಿಸ್ಟಿಕಲ್ಲಿ ಒಂದು ಸ್ವಲ್ಪ ಬಂದು ನೋಡಿಕೊಳ್ಳಿ ಸರ್. ಹಾಗೆ ತಿರುಗಾಡಕ್ಕೆ ರಸ್ತೆ ಕೂಡ ಇಲ್ಲ. RSSದವ್ರು ಏನು ಮಾಡಿದ್ದಾರೆ, ಅವರು ಏನು ಮಾಡಿದಾರೋ ಏನು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ನೀವೇನು ಮಾಡಿದ್ದೀರ ಜನಕ್ಕೆ ಅದನ್ನು ಹೇಳಿ ಸರ್. ಭೀಮಾ ತೀರದಿಂದ ಭೀಮಾ ನದಿ ಪೂರಾ ಇದು ಬಂದ್ಬಿಟ್ಟು ಪ್ರವಾಹದಿಂದ ಎಷ್ಟೋ ಊರುಗಳು ಮುಳುಗೋದು. ಯಾವಾಗಲೂ ಬಂದಿಲ್ಲವಲ್ಲ ಸ್ವಾಮಿ ನೀವು. ಯಾರಿಗೆ ರೈತರಿಗೆ ನೀವು ಹೆಲ್ಪ್ ಮಾಡಿದ್ದೀರಾ ಹೇಳಿ? ಮೊದಲು ಅದನ್ನು ಮಾಡಿ ಸ್ವಾಮಿ. ನೀವು ಬರೀ ಪ್ರಚಾರಕ್ಕೋಸ್ಕರ ನೀವು ಮಾಧ್ಯಮಗಳನ್ನ ಇದು ಮಾಡ್ಕೋಬೇಡಿ. ನಿಮಗೆ ಪಬ್ಲಿಸಿಟಿಗೋಸ್ಕರ RSSನ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ರೈತರಿಗೆ ಹೆಲ್ಪ್ ಮಾಡಿ. ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಜನಗಳಿಗೆ ಏನಾರೇ ಸಿಗ್ತಿತ್ತ ಅದ್ರ ಬಗ್ಗೆ ಮಾತಾಡಿ. ಮೊನ್ನೆ ಜೇವರ್ಗಿ ಡಿಸ್ಟಿಕಲ್ಲಿ ಒಬ್ಬರು ನೇಣು ಹಾಕೊಂಡು ಎತ್ತೋದಲ್ಲ, ಅದ್ರ ಬಗ್ಗೆ ಮಾತಾಡಿ. ಯಡ್ರಾಮಿಯಲ್ಲಿ ರೇಪ್ ಆಯ್ತಲ್ಲ ಸ್ವಾಮಿ, ಅದ್ರ ಬಗ್ಗೆ ಮಾತಾಡಿ. ನಿಮ್ಮ ಗ್ರಾಮ ಪಂಚಾಯತಿ ವಲಯದಿಂದ ನೇಣು ಹಾಕೊಂಡು ಸತ್ತೋಗ್ತಿದಾರಲ್ಲ ಅವರೆಲ್ಲ ವಾಟರ್ ಮ್ಯಾನ್ಗಳು, ಅದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ನಿಮಗೆ ಯಾವನೋ RSSದವನು ಬೈದನ ಅಂತ ಹೇಳ್ಬಿಟ್ಟು ಅದನ್ನೇ BJP ಅವ್ರಿಗೆ ಕೇಳಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸ್ವಾಮಿ. ನೀವು ಮಾತಾಡ್ಬೇಕು ಯಾಕೆ ಸ್ವಾಮಿ ನೀವು? ಅಂದರೆ ನಿಮ್ಮ ಮನೆಯವ್ರಿಗೆ ಯಾರ್ಯಾರು ನಿಮಗೆ ಬೈದರೆ ನಿಮ್ಗೆ ಕೋಪ ಬರಲ್ವಾ? ಹಾಗೇನೆ RSSಲ್ಲಿರೋರಿಗೆ, RSS ಸಂಘದಲ್ಲಿರೋರಿಗೆ ಅದು ಒಂದು ಪರಿವಾರ. ಹಾಗಾಗಿ ಅವರಿಗೆ ಯಾರಿಗೆ RSS ಸಂಘದವ್ರಿಗೆ ಅಂದರೆ ಎಲ್ಲ ಪರಿವಾರದವರಿಗೆ ಕೋಪ ಬರುತ್ತೆ ಸ್ವಾಮಿ. ಅದಕ್ಕಾಗಿ ಯಾರು ಏನರ ಅಂದಿರ್ಬೋದು ಹೊರತಾಗಿ ನೀವು ಅದಕ್ಕೆ ಕಂಪ್ಲೇಂಟ್ ಕೊಡಿ. ಅದೇನಾಗ ಕಾನೂನು ನೋಡ್ಕೊಳ್ಳುತ್ತೆ. ದಯಮಾಡಿ ಖರ್ಗೆ ಸಾಹೇಬ್ರೆ, ಪ್ಲೀಸ್ ದಯಮಾಡಿ ನಿಮ್ಗೆ ಹೇಳ್ತೀನಿ, RSSದಾಗಲಿ ಹಿಂದೂಗಳಿಗಾಗಲಿ ದಯಮಾಡಿ ಅನ್ನಕ್ಕೆ ಹೋಗ್ಬಿಡಿ ಪ್ಲೀಸ್. ಅದನ್ನು ನೋಡಿ ಸ್ವಾಮಿ ನೀವು. ಅದೆಲ್ಲ ಬಿಟ್ಟು ನೀವು ಏನು ಮಾಡೋದಿಲ್ಲ, ಏನಿಲ್ಲ. ಮೊದಲು ಅಭಿವೃದ್ಧಿ ಕಡೆ ಇದು ಮಾಡಿ ಸ್ವಾಮಿ ನೀವು. ಅಭಿವೃದ್ಧಿ ಏನು ಮಾಡಿದ್ದೀರಾ ಗುಲ್ಬರ್ಗ ಡಿಸ್ಟಿಕಲ್ಲಿ? ಏನೂ ಮಾಡಿಲ್ಲ ಸ್ವಾಮಿ ನೀವು. ಏನು ದಬಾಕಿಲ್ಲ ನೀವು ಕಿತ್ತಿ. ರೈತರು ನಿಮ್ಮ ಮನೆ ಹತ್ರ ಬಂದ್ರೆ ನನ್ನ 40 ಎಕರೆ ಇದೆ, ನನಗೆ ಬೆಳೆ ನಾಶ ಆಗಿದೆ, ನಾನು ಯಾರು ಮುಂದೆ ಹೇಳಿ ಅಂತ ಕೇಳ್ತೀರಾ? ನಿಮ್ಮಪ್ಪ ನೀವು ಕಲಿತು. ಖರ್ಗೆ ಸರ್ ಅದೇ ಅಂತ ಹೇಳಿದ್ದಾರೆ, ನನ್ನ 40 ಎಕರೆ ತೊಗರಿ ಹೋಗಿದೆ, ನಾ ಯಾರು ಮುಂದೆ ಹೇಳ್ಕೊಳ್ಳಿ ಸ್ವಾಮಿ. ನೀವು ಈಗ ಮಿನಿಸ್ಟ್ರ್ ನೀವು ಇದು ಇದ್ದೀರಾ ಸ್ವಾಮಿ, ಅದ್ರ ಸಲಿಂದ ನಿಮ್ಮ ಹತ್ರ ಬರೋದು. ನೀವು ಸಾಮಾನ್ಯ ಜನ, ಸಾಮಾನ್ಯ ಕಾರ್ಯಕರ್ತರಾಗಿ ಯಾರು